ಹಾಯ್ ಹೆಲೋ ಇವತ್ತು ಒಂದು ಸೂಪರ್ ಆಗಿರುವಂತಹ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನದ ಹೆಸರು ಗುರುವಾಯೂರ್ ಶ್ರೀಕೃಷ್ಣ ದೇವಸ್ಥಾನ ಹಾಗೂ ಅಷ್ಟಲಕ್ಷ್ಮಿ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಏನು ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನಾನು ಮೊದಲಿಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ದೊಡ್ಡ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದೆ. ಇಲ್ಲಿ ಸುಮಾರು ಜನ ಹೋಗಿರ್ತೀರಾ, ದರ್ಶನವನ್ನ ಮಾಡಿರ್ತೀರಾ. ಸೊ ನನಗೂ ಸಹ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಬಹಳನೇ ಖುಷಿ ಅನ್ನಿಸ್ತು. ನೀವು ಸಹ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಆಂಜನೇಯನ ದರ್ಶನ ಸಂಪೂರ್ಣವಾಗಿ ಚೆನ್ನಾಗಿ ಸಿಕ್ತು. ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಮಹಾಲಕ್ಷ್ಮಿ ದೇವಿಯ ದರ್ಶನ ಸಹ ತುಂಬಾ ಚೆನ್ನಾಗಿ ಆಯ್ತು. ನಾನು ಅವಾಗ ನೆನೆಸ್ಕೊಂಡಾಗ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ತುಂಬಾನೇ ಖುಷಿ ಅನ್ಸುತ್ತೆ ಈ ದೇವಸ್ಥಾನಕ್ಕೆ ಬರೋದ್ರಿಂದ. ಸೊ ಇಲ್ಲಿ ದೇವರ ದರ್ಶನವನ್ನ ಮುಗಿಸ್ಕೊಂಡು ನಂತರ ಮೆಟ್ಲನ್ನ ಇಳಿಕೊಂಡು ಬರುವಾಗ ನನಗೆ ಈ ರೀತಿಯಾಗಿ ಒಂದು ಶಿವನ ಸ್ಟ್ಯಾಚು ಕಾಣಿಸ್ತು. ತುಂಬಾನೇ ಚೆನ್ನಾಗಿ ಅನಿಸ್ತು. ನಾವು ಸ್ವಲ್ಪ ಈವ್ನಿಂಗ್ ಬೇಗ ಹೋಗಿದ್ರಿಂದ ಲೈಟಿಂಗ್ಸ್ ಏನೋ ಹಾಕಿರ್ಲಿಲ್ಲ. ಸೊ ಹಾಗೆ ಕೆಲವೊಂದು ವಿಡಿಯೋ ಮಾಡಿಕೊಂಡೆ. ನಂತರ ಹಾಗೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡೆ. ನಂತರ ಅದಾದ್ಮೇಲೆ ನಾವು ಅಲ್ಲಿಂದ ಹೋಗಿದ್ದು ಶ್ರೀ ಗುರುವಾಯೂರ್ ಶ್ರೀಕೃಷ್ಣ ಮತ್ತು ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಇರೋದು ಇಸ್ಕಾನ್ ಆಪೋಸಿಟ್ ನಲ್ಲಿ. ಸೊ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡೋಣ. ಹೇಗಿದೆ ದೇವಸ್ಥಾನ ಏನು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೊರಗಡೆ ಒಂದು ವ್ಯೂ ಅನ್ನ ತೋರಿಸಿದೀನಿ. ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ಈ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಬರುತ್ತೆ. ಅದು ಇಸ್ಕಾನ್ ಆಪೋಸಿಟ್ ನಲ್ಲೇ ಬರುತ್ತೆ. ಇದು ಶಾಂತಿಯುತ ವಾತಾವರಣ ಮತ್ತು ಆಚರಣೆಗಳಲ್ಲಿ ಸಮುದಾಯದ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಹೆಸರುವಾಸಿಯಾಗಿದೆ. ಮೊದಲಿಗೆ ನಾವು ಇಲ್ಲಿ ಕೃಷ್ಣನ ದರ್ಶನವನ್ನ ಮಾಡಿದ್ವಿ. ತುಂಬಾನೇ ಖುಷಿ ಅನ್ನಿಸ್ತು. ನಂತರ ಈ ದೇವಾಲಯವು ಈ ಪ್ರದೇಶದ ಜನಪ್ರಿಯ ತಾಣವಾಗಿದೆ. ಮುಖ್ಯ ಗುರುವಾಯೂರ್ ದೇವಸ್ಥಾನದಂತೆಯೇ ಪ್ರಶಾಂತ ಅನುಭವವನ್ನು ಸಹ ಈ ದೇವಸ್ಥಾನ ನೀಡುತ್ತೆ. ನಂತರ ಅದಾದ್ಮೇಲೆ ಇಲ್ಲಿ ಅಷ್ಟಲಕ್ಷ್ಮಿಯರ ವಿಗ್ರಹವು ಸಹ ಇದೆ. ಒಂದೊಂದೇ ಅಷ್ಟಲಕ್ಷ್ಮಿಯರನ್ನ ಒನ್ ಬೈ ಒನ್ ತೋರಿಸ್ಕೊಳ್ತಾ ಹೋಗ್ತೀನಿ. ಈ ದೇವಸ್ಥಾನ ಬರೋದು ಅಡ್ರೆಸ್ ಹೇಳ್ತಾ ಇದ್ದೀನಿ. ಇಸ್ಕಾನ್ ದೇವಸ್ಥಾನದ ಎದುರು ಮಹಾಲಕ್ಷ್ಮೀಪುರಂ ಲೇಔಟ್, ಬೆಂಗಳೂರು 560086. ಮತ್ತೆ ಇದರ ಟೈಮಿಂಗ್ಸ್ ಬಂದು ಪ್ರತಿ ಈವ್ನಿಂಗ್ ಸಂಜೆ 5 ಗಂಟೆಗೆ ತೆರೆದಿರುತ್ತೆ. ಮತ್ತೆ ಇದು ಇಸ್ಕಾನ್ ದೇವಾಲಯದ ನೇರ ಎದುರಿನಲ್ಲಿ ಇರುವುದರಿಂದ ಸುಲಭವಾಗಿ ನೀವು ತಲುಪಬಹುದು. ಇದು ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಸಣ್ಣ ಮತ್ತು ಶಾಂತವಾದ ದೇವಾಲಯವಾಗಿದೆ. ಇದು ಪ್ರಶಾಂತ ಅನುಭವವನ್ನು ನೀಡುತ್ತದೆ. ಅದಲ್ಲದೆ ಇದನ್ನು ನಗರದ ಭಕ್ತರಿಗೆ ಉತ್ತಮ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ನಂತರ ಇಲ್ಲಿ ಪ್ರಮುಖ ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ ನಿಯಮಿತ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವುದು ಮತ್ತು ಪ್ರಾರ್ಥನೆಗಾಗಿ ಶಾಂತಿಯುತ ವಾತಾವರಣವನ್ನು ನೀಡುವುದಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮವಾದ ಸಮಯ ಅಂತಂದ್ರೆ ಸಂಜೆ ಸಮಯ ಸೂಕ್ತವಾಗಿದೆ. ಹಾಗಾಗಿ ವಿಶೇಷ ಆಚರಣೆಗಳಿದ್ದರೂ ಸಹ ನೀವು ಇದಕ್ಕೆ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ನೀವು ಇದಕ್ಕೆ ಮೆಟ್ರೋ ಮುಖಾಂತರ ದೇವಸ್ಥಾನಕ್ಕೆ ಬರಬಹುದು. ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೆಕ್ಸ್ಟ್ ಟೈಮ್ ಇಸ್ಕಾನ್ಗೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಖಂಡಿತವಾಗಿ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಯಾರೆಲ್ಲ ಹೋಗಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ. ದೇವಸ್ಥಾನಕ್ಕೆ ಹೋಗಿದ್ರೆ ನೋಡ್ತಾ ಇರ್ಬೋದು, ಇದು ತುಂಬಾ ಹಳೆ ದೇವಸ್ಥಾನ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿತ್ತು. ಮತ್ತೊಮ್ಮೆ ಫೈನಲ್ ಆಗಿ ಶ್ರೀಕೃಷ್ಣನ ದರ್ಶನವನ್ನ ಮಾಡಿದ್ವಿ. ತುಂಬಾನೇ ಖುಷಿ ಅನ್ನಿಸ್ತು ಕೃಷ್ಣನ ದರ್ಶನವನ್ನ ಮಾಡಿದ್ದು. ಅದ್ರ ಜೊತೆಗೆ ಅಷ್ಟಲಕ್ಷ್ಮಿಯರ ದರ್ಶನವನ್ನು ಸಹ ಮಾಡಿದ್ವಿ. ನೀವು ಸಹ ಇಲ್ಲಿಂದನೇ ಅಷ್ಟಲಕ್ಷ್ಮಿಯರ ದರ್ಶನವನ್ನ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನೆಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳು, ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ದೇವರ ದರ್ಶನವನ್ನ ಮುಗಿಸ್ಕೊಂಡು ನಂತರ ಅಲ್ಲಿಂದ ಹೊರಗಡೆ ಎಂಟ್ರಿ ಕೊಡ್ತಾ ಇದೀವಿ. ಇಲ್ಲಿ ಹೊರಗಡೆ ಎಂಟ್ರಿ ಕೊಡುವಾಗ ನೋಡ್ತಾ ಇರ್ಬೋದು ಡೋರ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಹೊರಗಡೆಯಿಂದ ದೇವಸ್ಥಾನದ ಒಂದು ವ್ಯೂವನ್ನ ತೋರಿಸ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನಿಮ್ಗೆ ಇದು ಹೊರಗಡೆಯಿಂದ ದೇವಸ್ಥಾನ ನೋಡ್ಲಿಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಏನು ಅಂತ.
ನೀವು ಸಹ ಖಂಡಿತವಾಗಿಯೂ ಒಂದ್ಸರಿ ಆ ಕಡೆ ಹೋದಾಗ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆರ್ಕಿಟೆಕ್ಚರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನನಗಂತೂ ಒಂಥರ ಕೃಷ್ಣನ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬಾ ಅಂದ್ರೆ ತುಂಬಾನೇ ಹ್ಯಾಪಿ ಅನ್ನಿಸ್ತು. ಈಗ ಹೊರಗಡೆಯಿಂದ ನಿಮ್ಗೆ ಒಂದು ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ, ದೇವಸ್ಥಾನದ ವ್ಯೂ ಅನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಾದ್ಮೇಲೆ ನೀವು ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಸ್ಕಾನ್ ದೇವಸ್ಥಾನ ಸಹ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಾದ್ಮೇಲೆ ನಾವು ಅಲ್ಲಿಂದ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲಾರು ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಬಟ್ ಅವತ್ತು ನಾವು ಹೋಗಿದ್ದ ದಿನ ಒಂದು ವಿಶೇಷವಾದಂತಹ ಪೂಜೆ ನಡೀತಾ ಇತ್ತು. ಸೊ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲಿಲ್ಲ, ಸುಮ್ಮನೆ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ನಂತರ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಬಂದಿದ್ರು ಅಂತ. ಅವತ್ತು 12 ದಿನಗಳ ಕಾಲ ಒಂದು ವಿಶೇಷವಾದ ಪೂಜೆಯನ್ನ ನಡೆಸ್ತಾ ಇದ್ರು. ಸೊ ನಾವು ಹಾಗೆ ಕೆಲವೊಂದು ಎಂಟ್ರೆನ್ಸ್ ನಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನ ಮಾಡಿಕೊಂಡು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಒಳಗಡೆ ಹೋದ್ಮೇಲೆ ಪೂರ್ತಿಯಾಗಿ ಇಸ್ಕಾನ್ ಅನ್ನ ತೋರಿಸ್ತಾ ಇದ್ದೀನಿ ಹೇಗಿದೆ ಏನು ಅಂತ. ಅದಾದ್ಮೇಲೆ ಪೂರ್ತಿಯಾಗಿ ಮೇಲ್ಗಡೆ ಬಂದು ಒಂದು ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಏನು ಅಂತ. ನೋಡಿದ್ರಲ್ಲ ಇಷ್ಟು ಜನ ಬಂದಿದ್ರು ಅಂತ. ನಂತರ ಇಲ್ಲಿ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳನ್ನ ತಗೊಂಡ್ವಿ. ನಂತರ ಅದಾದ್ಮೇಲೆ ಇಲ್ಲಿಂದ ಒಳಗಡೆ ಹೋದ್ವಿ. ಒಳಗಡೆನೂ ಸಹ ಕೃಷ್ಣನ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ನಂತರ ಅದಾದ್ಮೇಲೆ ವಿಶೇಷವಾದ ಪೂಜೆ ಇದ್ದಿದ್ರಿಂದ ಭಜನೆ ಹಾಡು ಎಲ್ಲ ತುಂಬಾ ಜೋರಾಗಿ ನಡೀತಾ ಇತ್ತು. ಅದಾದ್ಮೇಲೆ ಆ ದೇವರನ್ನ ಈ ರೀತಿಯಾಗಿ ಕೆಳಗಡೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆಕ್ಚುಲ್ ಆಗಿ ತುಂಬಾನೇ ಖುಷಿ ಅನ್ನಿಸ್ತು ಈ ರೀತಿಯಾಗಿ ಒಂದು ದೇವರನ್ನ ಕರ್ಕೊಂಡು ಹೋಗ್ತಿರೋದನ್ನ ನೋಡಿ. ಅವತ್ತು ಮೊದಲೇ ಹೇಳಿದಾಗ ವಿಶೇಷವಾದ ಪೂಜೆ ಇದ್ದಿದ್ರಿಂದ ಆ ದೇವರ ದರ್ಶನ ಸಿಕ್ಕಿದ್ರೆ ನಮ್ಗೊಂದು ಸಂತಸವಾದ ವಿಚಾರ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ದೇವ್ರು ನಿಮ್ಗೆ ನೀಟಾಗಿ ಕಾಣಿಸ್ತಾ ಇದೆ ಇಲ್ವಾ ಗೊತ್ತಾಗ್ತಾ ಇಲ್ಲ, ಸೈಡ್ ಇಂದ ಬಂದಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪೂರ್ತಿಯಾಗಿ ದೇವರನ್ನ ತೋರಿಸಿದೀನಿ. ನೀವು ಸಹ ಇಲ್ಲಿಂದಾನೇ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ದೇವರ ದರ್ಶನವನ್ನ ಮುಗಿಸ್ಕೊಂಡು ದೇವಸ್ಥಾನದ ಪೂರ್ತಿಯಾಗಿ ಒಂದು ಪ್ರದಕ್ಷಿಣೆಯನ್ನ ಹಾಕೊಂಡು ಬಂದ್ವಿ. ಕೆಳಗಡೆ ಎಲ್ಲ ಪೂರ್ತಿಯಾಗಿ ನೋಡ್ಕೊಂಡು ನಂತರ ಅಲ್ಲಿಂದ ಮೇಲ್ಗಡೆ ಪ್ರಸಾದಕ್ಕೆ ಬಂದ್ವಿ. ಅಲ್ಲಿಂದ ಸಹ ನೋಡಿದಾಗ ನಿಮ್ಗೆ ಈ ರೀತಿಯಾಗಿ ಜನಗಳು ತುಂಬಾ ಜನ ಸೇರಿದ್ರು. ವಿಶೇಷವಾದ ಪೂಜೆ ಇದ್ದಿದ್ರಿಂದ ಹಾಡು ಭಜನೆ ಎಲ್ಲ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ನಂತರ ಅಲ್ಲಿಂದ ನಾವು ಮೇಲೆ ಬಂದು ಪ್ರಸಾದವನ್ನ ಸ್ವೀಕರಿಸಿದ್ವಿ. ನಂತರ ಪ್ರಸಾದನ ಸ್ವೀಕರಿಸಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಂತರ ಅಲ್ಲಿಂದ ಕೆಳಗಡೆ ಇಳಿದು ಬಂದ್ವಿ. ಅದಾದ್ಮೇಲೆ ಅಲ್ಲಿಂದ ಮತ್ತೊಮ್ಮೆ ದೇವರ ದರ್ಶನವನ್ನ ಮುಗಿಸ್ಕೊಂಡು ನಮ್ಮ ಎದುರಿಗೆ ಬಂತು. ಸೊ ಅಲ್ಲಿಂದ ಹೊರಗಡೆ ಬಂದು ಊಟ ಮಾಡ್ಕೊಂಡು ಮನೆಗೆ ರೀಚ್ ಆದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ದೇವಸ್ಥಾನದ ಬಗ್ಗೆ ಹೇಳಿದಂತ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.